ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಇಡ್ಲಿ ರವೆಯಿಂದ ಕೇವಲ ಇಡ್ಲಿ ಅಷ್ಟೇ ಅಲ್ಲದೆ ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಪಡ್ಡು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಕೇವಲ 10 ನಿಮಿಷದಲ್ಲಿ ಉದ್ದಿನ ಬೇಳೆ ಅವಶ್ಯಕತೆ ಇಲ್ಲದೆ ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ಪಡ್ಡನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಇಡ್ಲಿ ರವೆನ ಬಳಸ್ಕೊಳ್ತಿದ್ದೀನಿ. ನೋಡಿ, ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ಒಂದು ರವೆ ಇಡ್ಲಿ ರವೆ. ಇಲ್ಲ ಇಡ್ಲಿ ರವೆ ಇಲ್ಲ ಅನ್ನೋದಾಯಿತು ಅಂತಂದರೆ ಅಕ್ಕಿ ತರಿ ಕೂಡ ಬಳಸ್ಕೊಳ್ಬೋದು. ಇದೇ ಇಡ್ಲಿ ರವೆ ಬೇಕು ಅಂತ ಏನಿಲ್ಲ. ಇದು ಚಿರೋಟಿ ರವೆ ಅಲ್ಲ, ಚಿರೋಟಿ ಅಥವಾ ಸೂಜಿ ರವಕ್ಕಿಂತ ದಪ್ಪವಾಗಿರ್ತಕ್ಕಂಥ ಒಂದು ರವೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಇಲ್ಲ ಇದಿಲ್ಲ ಅಂತಂದರೆ ಪರವಾಗಿಲ್ಲ, ಬಾಂಬೆ ರವೆ ಕೂಡ ನೀವು ಬಳಸ್ಕೊಳ್ಬೋದು. 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ, ಇಡ್ಲಿ ರವೆನ. ಇದನ್ನು ಒಂದು 2 ಸರಿ ತೊಳ್ಕೊಂಡು ಬರೋಣ. ನೋಡಿ, ಇವಾಗ ನಾನು ಕೂಡ 2 ಸರಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನೆನೆಸ್ಕೊಳ್ಬೇಕು. ಕೇವಲ 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಹಾಗೆ ರವೆ ಬೇಗ ನೆನ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬಿಸಿ ನೀರನ್ನ ನಾನಿಲ್ಲಿ ನೆನೆಸೋಕೆ ಬಳಸ್ಕೊಳ್ತಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅನ್ನೋದಾಯಿತು ಅಂದರೆ ತಣ್ಣೀರಲ್ಲಿ ಕೂಡ ನೆನೆಸ್ಕೊಳ್ಬೋದು. ಒಂದು 10 ರಿಂದ 15 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಬಿಸಿ ನೀರನ್ನ ಸೇರಿಸೋದ್ರಿಂದ ಬೇಗ ನೆನ್ಕೊಳ್ಳುತ್ತೆ ಅಷ್ಟೇ. ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕೆ ಇಡೋಣ. ಇವಾಗ ನೋಡಿ, ಇನ್ನೊಂದು ಬೌಲ್ಗೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಅವಲಕ್ಕಿ ಆಗಿತ್ತು ಅಂದರೆ 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ನೆನ್ಕೊಂಡ ನಂತರ, ಹಾಗಾಗಿ 1/4 ಕಪ್ ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಕೂಡ ಒಂದು 2 ರಿಂದ 3 ಸರಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೂ ಸಹ ನಾನಿಲ್ಲಿ ಬಿಸಿ ಮಾಡಿರ್ತಕ್ಕಂಥ ನೀರನ್ನೇ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗ ನೆನ್ಕೊಳ್ಳುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನೋಡಿ, ಇವಾಗ ಇದನ್ನು ಕೂಡ ನಾವು ಒಂದು 10 ನಿಮಿಷ ರೆಸ್ಟ್ ಮಾಡೋಕೆ ಇಡೋಣ. 10 ನಿಮಿಷ ನೆನ್ಕೊಂಡ್ರೆ ಸಾಕು. ಇವಾಗ ನೋಡಿ, ಇಡ್ಲಿ ರವೆ ಪರ್ಫೆಕ್ಟಾಗಿ ನೆನ್ಕೊಂಡಿದೆ. ಇದನ್ನು ಕಲ್ಕೋದ್ಬೇಡ. ಕಲ್ಕೋದ್ರಿಂದ ಈ ಒಂದು ರವೆ ನೀರಿನ ಜೊತೆಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗಾಗಿ ಕಲಕದೆ ಜಸ್ಟ್ ಇದರಲ್ಲಿರ್ತಕ್ಕಂಥ ಹೆಚ್ಚುವರಿ ನೀರನ್ನ ತಗೊಂಡ್ರೆ ಸಾಕು. ಹಾಗಾಗಿ ಕಲ್ಕದೆ ಇದರಲ್ಲಿರ್ತಕ್ಕಂಥ ನೀರನ್ನ ತಗೊಂಡು ಬರೋಣ. ನೋಡಿ, ಇವಾಗ ನಾನು ಕೂಡ ತೆಗೆದಿದ್ದಾಗಿದೆ. ಎಷ್ಟೇ ತೆಗೆದ್ರೂ ಕೂಡ ಇನ್ನೂ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗಾಗಿ ರುಬ್ಬುವಾಗ ನಾವು ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು ಮಿಕ್ಸರ್ ಜಾರಿಗೆ ನೆನೆಸಿರ್ತಕ್ಕಂಥ ಇಡ್ಲಿ ರವೆನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ದಯವಿಟ್ಟು ನೀರನ್ನ ಸೇರಿಸ್ಕೊಳ್ಬೇಡಿ. ನೀರನ್ನ ಸೇರಿಸಿದ್ದಾದರೆ ಬ್ಯಾಟರು ತಿಳಿಯಾಗಿಬಿಡುತ್ತೆ. ಹಾಗಾಗಿ ಇವಾಗ ನೋಡಿ, ರುಬ್ಕೊಂಡು ಬಂದಿದೆ. ಯಾವ ರೀತಿ ರುಬ್ಬಬೇಕು ಅಂತಂದರೆ, ಇಡ್ಲಿ ರವೆ ದಪ್ಪವಾಗಿರುತ್ತೆ. ಅದರ ಒಂದು ರವೆಯಲ್ಲಿ 2 ಭಾಗ ಆಗುವಷ್ಟು ಮಾತ್ರ ನಾವು ರುಬ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ತರಿ ಅನ್ನಿಸ್ತಿರ್ಬೇಕು. ನೋಡಿ, ಈ ರೀತಿ ತರಿಯಾಗಿರಬೇಕು. ತೀರಾ ದೋಸೆ ಹಿಟ್ಟಿನ ರೀತಿಯಲ್ಲಿ ನೈಸಾಗಿ ರುಬ್ಕೊಳ್ಬಾರ್ದು. ಇವಾಗ ಇದು ರೆಡಿಯಾಗಿದೆ. ಯಾವುದೇ ಕಾರಣಕ್ಕೂ ನೀರು ಸೇರಿಸದೆ ರುಬ್ಕೊಳ್ಳಿ. ನಾನು ಕೂಡ ಇಲ್ಲಿ ಒಂದು ಸ್ವಲ್ಪ ಕೂಡ ನೀರು ಸೇರಿಸಿಲ್ಲ, ಆದರೂ ಕೂಡ ನೋಡ್ತಿದ್ದೀರಿ ಕನ್ಸಿಸ್ಟೆನ್ಸಿ. ಯಾಕಂದರೆ ಇಡ್ಲಿ ರವೆಯಲ್ಲಿ ನೀರನ್ನ ಹಿಡಿದಿಟ್ಕೊಂಡಿರುತ್ತೆ. ಹಾಗಾಗಿ ನೀರನ್ನ ಸೇರಿಸೋ ಅವಶ್ಯಕತೆ ಇಲ್ಲ. ಹಾಗೆ ರುಬ್ಬಿಟ್ಕೊಳ್ಳಿ. ಇವಾಗ ರುಬ್ಬಿರ್ತಕ್ಕಂಥ ಒಂದು ಮಿಶ್ರಣನ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ. ನೆನೆಸಿರ್ತಕ್ಕಂಥ ಅವಲಕ್ಕಿ ಕೂಡ ಪರ್ಫೆಕ್ಟಾಗಿ ನೆನ್ಕೊಂಡಿದೆ. ನೋಡಿ, ಗಟ್ಟಿಯಾಗಿರೋ ಅವಲಕ್ಕಿ ಆಗಿರೋದ್ರಿಂದ ಒಂದು 10 ನಿಮಿಷದಲ್ಲಿ ಬಿಸಿ ನೀರನ್ನ ಸೇರಿಸಿರೋದ್ರಿಂದ ಬೇಗ ನೆನ್ಕೊಂಡಿರುತ್ತೆ. ನೀವು ತಣ್ಣೀರೇನಾದರೂ ಸೇರಿಸಿದ್ದಾಯಿತು ಅಂತಂದರೆ ಒಂದು 15 ನಿಮಿಷ ನೆನೆಸ್ಕೊಳ್ಳಿ. ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಮತ್ತೆ ಅದೇ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ. ಒಂದು 1/4 ಕಪ್ ಆಗುವಷ್ಟು ಮಾತ್ರ ಸೇರಿಸ್ಕೊಳ್ಳಿ, ಗಟ್ಟಿ ಅವಲಕ್ಕಿ ಆಗಿತ್ತು ಅಂದರೆ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇವಾಗ ನೋಡಿ, ಅದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ಮೊಸರು, 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಸೇರಿಸ್ಕೊಂಡ ನಂತರ 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ಒಂದ್ಸರಿ ಈ ರೀತಿ ಕೈ ಆಡಿಸ್ಕೊಳ್ಳಿ, ಅಂದರೆ ರುಬ್ಬುವಾಗ ತೊಂದರೆ ಅನಿಸೋದಿಲ್ಲ. ನೋಡಿ, ಈ ರೀತಿ ಕೈ ಆಡಿಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಂಡು ಬರೋಣ. ಇಲ್ಲಿ ತರಿಯಾಗಿರಬಾರ್ದು, ನೈಸಾಗೇ ಇರಬೇಕು. ಒಂದು ಸ್ವಲ್ಪ ಕೂಡ ಅವಲಕ್ಕಿ ತರಿಯಾಗಿ ಇರಬಾರ್ದು. ಇವಾಗ ನೋಡಿ, ರುಬ್ಕೊಂಡಿದ್ದಾಗಿದೆ. ನಾವು ಯಾವ ರೀತಿ ಉದ್ದಿನ ಬೇಳೆನ ರುಬ್ಕೊಳ್ತೀವಿ ಅದೇ ರೀತಿಯಲ್ಲಿ ರುಬ್ಕೊಳ್ಬೇಕು. ಹಾಗೆ ಕನ್ಸಿಸ್ಟೆನ್ಸಿ ಕೂಡ ನೋಡ್ತಿದ್ದೀರಿ. ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡ್ರೆ ಸಾಕು. ಇವಾಗ ಇದನ್ನು ರುಬ್ಬಿ ಇಟ್ಟಿರ್ತಕ್ಕಂಥ ಒಂದು ಬ್ಯಾಟರ್ಗೆ ಸೇರಿಸ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ. ಹೀಗೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಆದರೆ ಒಂದ್ಸರಿ ಕೈ ಆಡಿಸ್ಕೊಂಡು ಒಂದು 10 ನಿಮಿಷ ಟೈಮ್ ಇತ್ತು ಅಂತಂದರೆ ನೆನೆಸಿಟ್ಕೊಳ್ಳಿ. ಇಲ್ಲ ಅಂತಂದರೆ ಪರವಾಗಿಲ್ಲ, ಡೈರೆಕ್ಟಾಗಿ ರುಬ್ಬಿದ ತಕ್ಷಣ ಕೂಡ ಮಾಡ್ಕೊಳ್ಬೋದು. ಒಂದು 10 ನಿಮಿಷ ನೆನೆಸೋದ್ರಿಂದ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು ನೆನ್ಕೊಳ್ಳುತ್ತೆ ಅಷ್ಟೇ. ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿ ಕೂಡ ಚೇಂಜ್ ಆಗುತ್ತೆ. ನೋಡಿ, ಇವಾಗ ನೋಡ್ತಿದ್ದೀರಲ್ಲ, ಒಂದು ಸ್ವಲ್ಪ ತಿಳು ಅನ್ನಿಸ್ತಿದೆ. ಬಟ್ ಇದನ್ನು ನಾವು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಟ್ರೆ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನು ಕೂಡ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡ್ತಿದ್ದೀನಿ. ಟೈಮ್ ಇದ್ದರೆ ಇಲ್ಲಾಂದರೆ ರುಬ್ಬಿದ ತಕ್ಷಣ ಮಾಡ್ಕೊಳ್ಬೋದು. ಒಂದು 10 ನಿಮಿಷ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ರೆಸ್ಟ್ ಮಾಡೋಕ್ಕಿಡೋಣ. ಇವಾಗ ನೋಡಿ, ಒಂದು 10 ನಿಮಿಷ ಆಗಿದೆ. ಬ್ಯಾಟರ್ ತೋರಿಸ್ತೀನಿ. ಯಾಕಂದರೆ ಹಾಕಿರೋದು ರವೆ ಆಗಿರೋದ್ರಿಂದ ನೆನ್ಕೊಂಡಿರುತ್ತೆ. ನೋಡಿ,
ಎಷ್ಟು ಪರ್ಫೆಕ್ಟಾಗಿ ನೆನ್ಕೊಂಡಿದೆ ಅಂತ. ಈ ಬ್ಯಾಟರಲ್ಲಿ ಅಂದರೆ ಈ ಒಂದು ಥಿಕ್ನೆಸ್ಸಲ್ಲಿ ಈ ಒಂದು ಪಡ್ಡಿನ ಹಿಟ್ಟು ಇರಬೇಕು. ತೀರಾ ತಿಳಿ ಆಯಿತು ಅಂತಂದರೆ ಕ್ರಿಸ್ಪಿ ಆಗೋದಿಲ್ಲ. ಹಾಗಾಗಿ ಇದೇ ಒಂದು ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು, ಆದರೆ ನಾನಿಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಕ್ಯಾರೆಟು, ಹಸಿರು ಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸರಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇನ್ಸ್ಟೆಂಟಾಗಿ ಕೇವಲ ಒಂದು ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಇಡ್ಲಿ ರವೆ ಇತ್ತು ಅಥವಾ ಅಕ್ಕಿ ತರಿ ಇತ್ತು ಅಂತಂದರೆ ಇನ್ಸ್ಟೆಂಟಾಗಿ ಹೆಲ್ದಿಯಾಗಿರ್ತಕ್ಕಂಥ ರೀತಿಯಲ್ಲಿ ಈ ಒಂದು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಬೋದು. ಇವಾಗ ನೋಡಿ, ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಹಾಗೆ ಪಡ್ಡನ್ನು ಮಾಡ್ತಿರೋದ್ರಿಂದ ಈನೋ ಅವಶ್ಯಕತೆ ಇರುತ್ತೆ. ಹಾಗಾಗಿ 1 ಸ್ಪೂನ್ ಆಗುವಷ್ಟು ಈನೋ ಸೇರಿಸ್ಕೊಂಡಿದ್ದೀನಿ. ಈನೋ ಇಲ್ಲ ಅಂತಂದರೆ ಬೇಕಿಂಗ್ ಸೋಡಾ ಅಥವಾ ನಾರ್ಮಲ್ ಅಡುಗೆ ಸೋಡಾ ಕೂಡ ಸೇರಿಸ್ಕೊಳ್ಬೋದು. ಸೇರಿಸೋದ್ರಿಂದ ಪಡ್ಡು ಉಬ್ಕೊಂಡು ಬರುತ್ತೆ, ತುಂಬಾ ಹಗುರವಾಗುತ್ತೆ. ಹಾಗಾಗಿ ಸೇರಿಸ್ಕೊಂಡಿದ್ದೀನಿ. ಇಲ್ಲ ನಮಗೆ ಸೇರಿಸೋದು ಇಷ್ಟ ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು, ಸೇರಿಸಲೇಬೇಕು ಅಂತ ಏನಿಲ್ಲ. ಇವಾಗ ಬ್ಯಾಟರ್ ರೆಡಿಯಾಗಿದೆ. ಈ ಸೈಡಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಪಡ್ಡಿನ ಹಂಚಿನ ಕಾಯಲಿಕ್ಕಿಟ್ಟಿದೆ. ಕಾಯ್ದಿರ್ತಕ್ಕಂಥ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ನಾವು ಹಾಕ್ತಾ ಹೋದರೆ ಸಾಕು. ಹಾಕುವಾಗ ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕಂದರೆ ಈನೋ ಹಾಕಿರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಉಬ್ಕೊಂಡು ಬರುತ್ತೆ. ಇದರಿಂದ ತೆಗೆಯೋದು ಅಥವಾ ತಿರುಚಿ ಹಾಕೋದು ಕೂಡ ಕಷ್ಟ. ಈ ರೀತಿ ಹಿಟ್ಟನ್ನು ಹಾಕಿದ ನಂತರ ಮೇಲ್ಗಡೆಯಿಂದ ಒಂದು ತಟ್ಟೆನ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನೋಡಿ, ಮೇಲ್ಗಡೆ ಡ್ರೈ ಆಗಿದ್ದರೆ ಸಾಕು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಯಾವುದೇ ರೀತಿಯ ಸಕ್ಕರೆನ ನಾವು ಬಳಸಿಲ್ಲ, ಆದರೂ ಕೂಡ ನ್ಯಾಚುರಲ್ ಕಲರಲ್ಲೇ ಬರುತ್ತೆ. ಇಲ್ಲ ಇದಕ್ಕಿಂತ ಗಾಢವಾಗಿರ್ತಕ್ಕಂಥ ಬಣ್ಣ ಬೇಕು ಅಂತಂದರೆ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ನೀವು ಬಳಸ್ಕೊಳ್ಬೋದು. ಪ್ರತಿ ಪಡ್ಡನ್ನು ತಿರುಚಿ ಹಾಕಿದ ನಂತರ ಈ ರೀತಿ ಬಣ್ಣ ಬದಲಾಗೋವರೆಗೂ ವೆಯ್ಟ್ ಮಾಡಿಕೊಂಡು ನಂತರ ತಗೊಳ್ಳಿ. ನಾನಿಲ್ಲಿ ಮಧ್ಯದಲ್ಲಿದ್ದ ಪಡ್ಡನ್ನು ಬೇಗ ತಗೊಳ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಹಂಚು ತೆಳುವಾಗಿರೋದ್ರಿಂದ ಬೇಗ ಬೆಂದ್ಕೊಂಡು ಬಿಡುತ್ತೆ. ಹಾಗೆ ಬಿಟ್ಟರೆ ಸೀದು ಹೋಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ತೆಕ್ಕೊಂಡು ನಂತರ ಉಳಿದಂಥ ಪಡ್ಡುಗಳನ್ನು ಬೇಯಿಸ್ಕೊಳ್ತಿದ್ದೀನಿ. ಇವಾಗ ನೋಡಿ, ಎಲ್ಲ ಪಡ್ಡುಗಳನ್ನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಕಾಯಿ ಚಟ್ನಿ ಅಥವಾ ಟೊಮೆಟೊ ಚಟ್ನಿ ಅಥವಾ ನೀವು ಪಡ್ಡಲ್ಲೇ ಎಲ್ಲ ರೀತಿಯ ಸ್ಪೈಸಸ್ನ ಹಾಕಿದರೂ ಸಾಕಾಗಿರುತ್ತೆ. ನೋಡಿ, ತುಂಬಾ ಕ್ರಿಸ್ಪಿಯಾಗಿರ್ತಕ್ಕಂಥ ಮಿನಿ ಬನ್ ರೀತಿಯಲ್ಲಿರ್ತಕ್ಕಂಥ ಇಡ್ಲಿ ರವೆಯಿಂದ ಮಾಡಿರ್ತಕ್ಕಂಥ ಕ್ರಿಸ್ಪಿಯಾದ ಗರಿಗರಿಯಾದ ಪಡ್ಡು ಹೊರಗಡೆಯಿಂದ ಅಷ್ಟೇ ಅಲ್ಲ, ಒಳಗಡೆಯಿಂದ ಕೂಡ ಅಷ್ಟೇ ತುಂಬಾ ಸ್ಮೂತಾಗಿ ಹಾಗೆ ವೈಟ್ ಕಲರಲ್ಲಿ ನಾವು ಅಕ್ಕಿನ ಬೀಸಿ ಮಾಡಿದಾಗ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಪಡ್ಡುಗಳು ರೆಡಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ಹಿಂದೆ ಕೂಡ ಹಲವಾರು ರೀತಿಯ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ಗಳನ್ನು ನನ್ನ ಚಾನಲ್ನಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.